ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ 3 ಕಾರ್ಡ್ನ ತೋರಿಸ್ತಾ ಇದ್ದೀನಿ. 3ರಲ್ಲಿ ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟ್ ಆಗ್ತಾ ಇದೆ, ನಿಮ್ಮ ಲೈಫ್ಗೆ ಯಾವುದು ಕನೆಕ್ಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೈವದಿಂದ ಏನಿದೆ ಮೆಸೇಜಸ್ ಹಾಗೂ ನಿಮ್ಮ ಫ್ಯೂಚರ್ ಹೇಗಿರುತ್ತೆ ಈ ಎಲ್ಲದ್ರ ಬಗ್ಗೆ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಸೊ ಇದು ಮೊದಲನೆಯ ಕಾರ್ಡ್, ಇದು ಎರಡನೆಯ ಕಾರ್ಡ್, ಓಕೆ, ಇದು ಮೂರನೆಯ ಕಾರ್ಡ್. ನಿಮ್ಮ ಮನಸ್ಸಿಗೆ ಯಾವ ಒಂದು ಕಾರ್ಡ್ ಹತ್ರ ಅನ್ನಿಸ್ತು, ಯಾವ ಒಂದು ಕಾರ್ಡ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ ಫೈಲ್ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ನಿಮಗೆ ಯಾವುದು ಅನುಕೂಲ ಅನ್ಸುತ್ತೆ ನೀವು ಮಾಡಬಹುದು. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ಓಕೆ, ನಿಮ್ಗೆ ಯಾವ ಒಂದು ಕಾರ್ಡ್ ಕನೆಕ್ಟ್ ಅನ್ಸುತ್ತೆ ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿ. ಹಾಗೂ ವಿ ವಿಲ್ ಸಿ ನಿಮಗೆ ಏನ್ ಮೆಸೇಜಸ್ ಇದೆ ಫ್ಯೂಚರ್ ವಿಷಯವಾಗಿ, ಮುಂಬರುವ ದಿನಗಳಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಲೈಫ್ ನಲ್ಲಿ ಅನ್ನುವ ವಿಷಯವಾಗಿ ನಿಮ್ಗೆ ಕ್ಲಾರಿಟಿ ಸಿಗತ್ತೆ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಫೈಲ್ ತಗೊಂಡು ರೀಡ್ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರು, ನೋ ನೀಡ್ ಟು ವರಿ ಅಂತ ಕಾರ್ಡ್ ನಲ್ಲಿದೆ. ಸೊ ಲೆಟ್ ಸಿ ಏನು ನಿಮ್ಗೆ ಮೆಸೇಜಸ್ ಏನಿದೆ ಅಂತ ನೋಡೋಣ. ಇದು ಜಂಬೋ ಟ್ಯಾರೋ ಅಂತ ಹೇಳ್ತೀವಿ. ಸೊ ಹ್ಯೂಜ್ ಒನ್. ನಾನು ಇದನ್ನ ಯೂಶಲ್ ಆಗಿ ತಗೊಳಲ್ಲ ಬಿಕಾಸ್ ಆಫ್ ದ ಸೈಜ್. ಓಕೆ, ಏನೇನ್ ಮೆಸೇಜಸ್ ಇದೆ, ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ ನಲ್ಲಿ, ಯಾವ ವಿಷಯಗಳ ಕಡೆಗೆ ನೀವು ಗಮನ ಕೊಡಬೇಕಾಗತ್ತೆ, ಇದೆಲ್ಲ ನಿಮ್ಮ ಲೈಫ್ ಕುರಿತಾಗೆ ಇರುತ್ತೆ. ಜನರಲ್ ಮೆಸೇಜಸ್ ರಿಲೇಟೆಡ್ ಟು ಯೋರ್ ಲೈಫ್ ಹಾಗೂ ಫ್ಯೂಚರ್. ನೆಕ್ಸ್ಟ್ ಅಪ್ಕಮಿಂಗ್ ಮಂತ್ಸ್ ನಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ನಿಮ್ಮ ಫ್ಯೂಚರ್ ಕುರಿತಾಗಿ ರೀಡಿಂಗ್ ಆಗಿದೆ. ಸೊ 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ನೋ ನೀಡ್ ಟು ವರಿ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ದೀರಾ ನಿಮ್ಮ ಲೈಫ್ ನಲ್ಲಿ. ನೀವು ಯಾವ ವಿಷಯವಾಗೂ ಕೂಡ ರಾಂಗ್ ಡೆಸಿಷನ್ಸ್ ತಗೊಳ್ಳೋದಾಗಿರ್ಲಿ, ಹಾಗೂ ನೀವ್ ಅನ್ಕೋತಿರ್ಬೋದು ಇದ್ಯಾಕ್ ನನ್ನ ಲೈಫ್ ಹೀಗಾಗ್ತಾ, ಸಮ್ ಕೈಂಡ್ ಆಫ್ ನಿಮಗೆ ನಿರಾಶೆ ಇದೆ ಅಂದ್ರೆ ನೋ ನೀಡ್ ಟು ವರಿ ಅಂತ ಒಂದು ಕನ್ಫರ್ಮೇಶನ್ ಸಿಗ್ತಾ ಇದೆ ದೈವದಿಂದ. ಹಾಗೂ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ನೀವು ಹಾಕುವ ಎಫರ್ಟ್ಸ್ ಹಾಕಾಗಿದೆ. ಓಕೆ, ಇನ್ನೇನೇ ಇದ್ರೂ ಕೂಡ ರಿಸಲ್ಟ್ಸ್ ನೀವು ಕಾಯ್ಬೇಕು ಅಂತ, ನೀವು ರಿಸಲ್ಟ್ಸ್ ಕಾಯ್ಬೇಕು ಅಂತ ಬರ್ತಾ ಇದೆ. 4 ಆಫ್ ಕಪ್ಸ್ ಬಂದಿರೋದ್ರಿಂದ ಮೇ ಬಿ ನೀವು ಹಾಕಿರುವಂತ ಎಫರ್ಟ್ಸ್, ನಿಮ್ಮ ಲೈಫ್ ನಲ್ಲಿ ನೀವು ಮಾಡಿರುವಂತ ವಿಷಯವಾಗಿ ನಿಮಗೆ ಹೇಗ್ ಬೇಕೋ ಹಾಗೆ ಒಂದು ಔಟ್ಕಮ್ ಬರ್ದಿರೋದ್ರಿಂದ ಕೂಡ ನಿಮಗೆ ಒಂದು ರೀತಿಯಾದ ನಿರಾಶೆ ಆಗ್ತಾ ಇದೆ. ನಿಮಗೆ ನಿಮ್ಮ ಲೈಫ್ ವಿಷಯವಾಗಿ ಗುರಿಗಳು ತಪ್ಪೋಗ್ತಾ ಇದೆಯೇನೋ ಅನ್ನುವಂತ ಒಂದು ಭಾವನೆ ಬರ್ತಾ ಇದೆ. ಸ್ಟಾರ್ ಗೇಸಿಂಗ್ ಬರ್ತಿರೋದ್ರಿಂದ ಇದ್ರ ಅರ್ಥ ಏನು ಅಂದ್ರೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಕರೇಜ್ ಟು ರೀಚ್ ಫಾರ್ ದ ಸ್ಟಾರ್ಸ್, ಟು ಎಕ್ಸ್ಪ್ಯಾಂಡ್ ದ ಸೆಲ್ಫ್, ಬಟ್ ಇಟ್ ಇಸ್ ಪಾಸಿಬಲ್. ಸೊ ನಿಮ್ಮ ಡ್ರೀಮ್ಸ್ ಇದೆಯಲ್ಲ, ನಿಮ್ಮ ಗುರಿಗಳು ಕೂಡ ಚಿಕ್ಕದಾಗಿಲ್ಲ, ತುಂಬಾ ದೊಡ್ಡದಾಗಿರುವಂತ ಕನಸುಗಳನ್ನ ನೀವು ಕಾಣ್ತಾ ಇದ್ದೀರಾ. ನಾನು ಹಾಗಿರ್ಬೇಕು, ನಾನು ಈ ರೀತಿಯಾಗಿ ನನ್ನ ಲೈಫ್ ನಲ್ಲಿ ಸಾಧನೆ ಮಾಡ್ಬೇಕು. ಸೊ ದೊಡ್ಡ ದೊಡ್ಡ ಆಸೆಗಳು, ಕನಸುಗಳನ್ನ ಇಟ್ಕೊಂಡಿದ್ದೀರಾ. ತುಂಬಾ ಒಳ್ಳೆ ವಿಷಯನೇ ಅದು. ಆದ್ರೆ ಇದಕ್ಕೆ ನೀವು ಸಂಪೂರ್ಣವಾಗಿ ನಿಮ್ಮ ಕಡೆಗೆ ನೀವು ನಂಬಿಕೆ ಇಟ್ಕೊಂಡು ಹಾಗೂ ಮುಂದೆ ಹೋಗ್ಬೇಕಾಗತ್ತೆ. ಆದ್ರೆ ನೀವ್ ಎಲ್ಲೂ ನಿಲ್ಲುವಂಥದ್ದು ಹಾಗೂ ನಿಮ್ ಬಗ್ಗೆ ನೀವೇ ಟ್ರಸ್ಟ್ ಮಾಡದೇ ಇರುವಂತದ್ದು ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ಆ ಒಂದು ಯೋಚನೆನ ತೆಗ್ದು ಹಾಕ್ಬೇಕಾಗತ್ತೆ. ಅದಾದ ನಂತರ ನಿಮ್ಗೆ ಸನ್ ಟೀ ಬರ್ತಾ ಇದೆ. ಇದ್ರ ಅರ್ಥ ಏನಂದ್ರೆ ಸ್ಲೋ, ಇಂಟೆನ್ಷನಲ್, ಡಿಲಿಷಿಯಸ್ ಇಂಟರ್ವ್ಯೂಯಿಂಗ್ ವಿತ್ ಲೈಫ್ ಹೋಲ್ಡ್ಸ್ ಮೋರ್ ಮ್ಯಾಜಿಕ್ ದೆನ್ ಯು ಥಿಂಕ್. ಸೊ ಇವಾಗ ನಾವು ಟೀ ಮಾಡ್ತೀವಿ ಅಂದ್ರೆ ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಟೀ ಮಾಡುವ ಪ್ರೋಸೆಸ್ ತುಂಬಾ ನಿಧಾನ. ಕಾಫಿ ಬೇಗ ಆಗತ್ತೆ, ಆದ್ರೆ ಟೀ ಇದೆಯಲ್ಲ ಅದು ಕುದಿಬೇಕು, ನಾವು ಕಾಯ್ಬೇಕು. ಸೊ ಈಗ ನಾನು ಒಬ್ರು ಮನೆಗೆ ಎಲ್ಲರೂ ಅಂದ್ರೆ ಯಾರಾದ್ರೂ ಮನೆಗೆ ಹೋಗ್ತಾ ಇದೀನಿ ಅಂದ್ರೆ ಅವ್ರು ಟೀ ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಯಾಕೆ ಅಂದ್ರೆ ಕೆಲವ್ರು ಏನ್ ಹೇಳ್ತಾರೆ, ಟೀ ಮಾಡ್ತೀನಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ. ಅವಾಗ್ಲೇ ನನ್ಗೆ ಅರ್ಥ ಆಗುತ್ತೆ ಈ ವ್ಯಕ್ತಿಗೆ ನನ್ನ ಜೊತೆ ಮಾತಾಡಕ್ ಇಂಟ್ರೆಸ್ಟ್ ಇದೆ. ಅದಕ್ಕೆ ಅವ್ರು, ಯಾಕಂದ್ರೆ ಟೀ ಮಾಡುವಂತ ಪ್ರೋಸೆಸ್ ನಿಧಾನ ಅಲ್ಲ. ಸೊ ಅವರು ಕೂರಿಸ್ಕೊಳ್ಳೋದಕ್ಕೆ ಇಷ್ಟೆಲ್ಲ ಹೇಳ್ತಾ ಇದಾರೆ, ಟೀ ಮಾಡ್ತೀನಿ ಕೂತ್ಕೊಳ್ಳಿ ಅಂತ. ಸೊ ನನ್ನ ಪ್ರಕಾರ ಟೀ ಇದೆಯಲ್ಲ ದಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಹಾಗೆ
ನಿಮ್ಮ ಲೈಫ್ಗೂ ಇದು ಒಂದು ಕನೆಕ್ಟ್ ಆಗುವಂತ ವಿಷಯ ಏನಂದ್ರೆ, ನೀವು ಅನ್ಕೋತಿರ್ಬೋದು ನಾನು ಏನ್ ಮಾಡಿದ್ರು ಕೂಡ ಯಾಕೆ ಬೇಗ ಆಗ್ತಾ ಇಲ್ಲ, ನನ್ನ ಲೈಫ್ ನಲ್ಲಿ ಎಲ್ಲ ಯಾಕೆ ನಿಧಾನ ಅಂತ. ನಿಧಾನನೇ ಪ್ರಧಾನ ಅಂತೀವಿ. ಹಾಗೆ ಈಗ ನಿಮ್ ಲೈಫ್ ನಲ್ಲಿ ಏನೇ ಒಂದು ಅಡೆತಡೆಗಳಿರ್ಬೋದು, ಅಥವಾ ಪಾಸ್ ಆಗಿರ್ಬೋದು, ಅಥವಾ ನೀವ್ ಅನ್ಕೊಂಡಂಗೆ ರಿಸಲ್ಟ್ ಬರ್ದೇ ಇರ್ಬೋದು, ಆದ್ರೂ ಕೂಡ ಔಟ್ಕಮ್ ನಿಮ್ಗೆ ಪೂರಕವಾಗೇ ಇರತ್ತೆ. ಮ್ಯಾಜಿಕಲ್ ಮೊಮೆಂಟ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಆದ್ರೆ ನೀವು ಆತರದಲ್ಲಿದ್ದೀರಾ ಅಂದ್ರೆ ನೀವ್ ಅನ್ಕೊಂಡಿರುವಂತ ರಿಸಲ್ಟ್ ನಿಮಗ್ ಸಿಗೋದಿಲ್ಲ. ಸ್ವಲ್ಪ ತಾಳ್ಮೆಯಿಂದ ಇರಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸನ್ ಬಾದಿಂಗ್ ಬರ್ತಾ ಇದೆ. ದ ಡ್ಯಾನ್ಸ್ ಆಫ್ ಸ್ಟಿಲ್ನೆಸ್ ಇಸ್ ಕಾಲಿಂಗ್ ಫಾರ್ ಯು ಟು ಲಿವ್ ಇನ್ ಇಟ್ಸ್ ಎಂಬ್ರೇಸ್ ಅಂತ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಲಿವ್ ಇನ್ ದ ಪ್ರೆಸೆಂಟ್. ನಿಮ್ಮ ಪ್ರೆಸೆಂಟ್ ನ ಫೋಕಸ್ ಮಾಡಿ, ನಿಮ್ಮ ಪ್ರೆಸೆಂಟ್ ಗೆ 100% ಹಾಕಿ. ಅಂದ್ರೆ ಇವತ್ತು ನಾನು ಏನ್ ಮಾಡ್ಬೇಕು, ಇವತ್ತು ನಾನು ಎಷ್ಟು 100% ನನ್ನ ಲೈಫ್ ನಲ್ಲಿ ಹಾಕ್ಬೇಕು, ಈ ತರ ನಿಮ್ಮ ಕಡೆಗೆ ನೀವ್ ಎಷ್ಟು ಫೋಕಸ್ ಮಾಡ್ತೀರಾ, ನಿಮ್ಮ ಲೈಫ್ ಅಷ್ಟು ಅದ್ಭುತವಾಗಿ ಮುಂದೆ ಹೋಗುತ್ತೆ. ಅದೇ ಇಲ್ಲ ನನ್ನ ಲೈಫ್ ಚೆನ್ನಾಗಿಲ್ಲ ಅಂದ್ರೆ ಸೆಲ್ಫ್ ಬ್ಲೇಮ್ ಮಾಡ್ಕೊಳ್ತಾ ಇದ್ದೀರಾ, ಸೆಲ್ಫ್ ಹೇಟ್ ಮಾಡ್ಕೊಳ್ತಾ ಇದ್ದೀರಾ. ಈ ತರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಏನೇ ಬರ್ಬೇಕಿದ್ರು ಕೂಡ ಅದು ನಶಿಸಿ ಕೂಡ ಹೋಗ್ಬೋದು. ಯಾಕಂದ್ರೆ ನಿಮ್ಮ ಆಟಿಟ್ಯೂಡ್ ನ ನೀವು ಚೇಂಜ್ ಮಾಡ್ಕೋಬೇಕು. ನೀವ್ ಎಲ್ಲ ಎಫರ್ಟ್ಸ್ ಹಾಕ್ತೀರಾ, ಎಲ್ಲಾನು ಮಾಡ್ತೀರಾ, ಶ್ರದ್ಧೆಯಿಂದ ಮಾಡ್ತೀರಾ. ಆದ್ರೆ ನಿಮ್ಮ ಒಂದೇ ಒಂದು ಕೆಟ್ಟ ಯೋಚನೆಯಿಂದಾನೇ ಆಗಿರ್ಬೋದು, ನಿಮ್ಮ ಒಂದೇ ಒಂದು ಕೆಟ್ಟದಾಗಿರುವಂತ ಭಾವನೆ, ಇಮೋಷನ್ ಇಂದ ಆಗಿರ್ಬೋದು, ನಿಮ್ಗೆ ಬೇಕಾಗಿರುವಂತ ರಿಸಲ್ಟ್ ನ ನೀವೇನೆ ಹಾಳು ಮಾಡ್ಕೊಂಡ್ಬಿಡ್ತೀರಾ. ಸೊ ಅದಕ್ಕೆ ನಿಮ್ಗೆ ಯೂನಿವರ್ಸ್ ಕೊಡ್ತಾ ಇರುವಂತ ಕನ್ಫರ್ಮೇಶನ್ ಆಗಿದೆ ಅಂದ್ರೆ, ನೋ ನೀಡ್ ಟು ವರಿ. ನೀನ್ ಭಯ ಪಡುವ ಅವಶ್ಯಕತೆ ಇಲ್ಲ, ನೀನು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಲೈಫ್ ಚೆನ್ನಾಗೇ ಇದೆ, ಆದ್ರೆ ನೀನು ನಿನ್ನ ಬಗ್ಗೆ ನಂಬಿಕೆ ಇಟ್ಕೋ ಅಂತ ಬರ್ತಾ ಇದೆ. ಮತ್ತೆ ಇನ್ವೆಸ್ಟ್ಮೆಂಟ್, ಅಸೆಸ್ಮೆಂಟ್, ಪೇಷನ್ಸ್. ಸೊ ನಿಮ್ಗೆ ಪೇಷನ್ಸ್ ಕಾರ್ಡ್ ಜಾಸ್ತಿ ಬಂದಿದೆ ಇವತ್ತು. ಹ್ಯಾಂಗ್ ಮ್ಯಾನ್ ಬಂದಿದೆ, ಹಾಗೂ ಸನ್ ಟೀ ಬಂದಿದೆ, ಸ್ಟಾರ್ ಗೇಜಿಂಗ್ ಬಂದಿದೆ. ಇದೆಲ್ಲ ಸ್ವಲ್ಪ ತಾಳ್ಮೆಯಿಂದ ಅರ್ಥ ಮಾಡ್ಕೊಂಡು ಲೈಫ್ ನಲ್ಲಿ ಏನ್ ಬೇಕೋ ಅದನ್ನ ನಾವು ಮಾಡ್ಬೇಕು ಅಂತ ಅರ್ಥ. ಹಾಗೂ 7 ಆಫ್ ಅರ್ತ್, 7 ಆಫ್ ಪೆಂಟಿಕಲ್ಸ್ ಒಂದೇ ಕಾರ್ಡ್. ಇವೆರಡು ಒಂದೇ ಮೀನಿಂಗ್, ಎರಡು ಕಾರ್ಡ್ದು ಒಂದೇ ಮೀನಿಂಗ್. ಇನ್ವೆಸ್ಟ್ಮೆಂಟ್, ಅಸೆಸ್ಮೆಂಟ್, ಪೇಷನ್ಸ್. ಸೊ ನೀನ್ ಮಾಡ್ತಾ ಇರುವಂತ ಕೆಲ್ಸಗಳ ಕಡೆಗೆ ನೀನು ಗಮನ ಕೊಡು. ನಿನ್ನ ಹಿಂದೆ ನಾನು ಇದೀನಿ ಅಂತ ನಿಮ್ಗೆ ಕನ್ಫರ್ಮೇಶನ್ ದೈವದಿಂದ ಬರ್ತಾ ಇದೆ. ಏಕೆಂದ್ರೆ ನೀವ್ ಅನ್ಕೋತಿರ್ಬೋದು, ನಾನು ಏನ್ ಮಾಡಿದ್ರು ಕೂಡ ನನ್ಗೇನ್ ಬೇಕೋ ಸಿಗ್ತಾ ಇಲ್ವಲ್ಲ. ಇದು ಗೋಲ್ಡನ್ ಟ್ರೀ ಇಲ್ಲಿ. ಸೊ ನಿಮ್ಗೆ ಗೋಲ್ಡನ್ ಆಪರ್ಚುನಿಟಿನೂ ಬರುತ್ತೆ ಲೈಫ್ ನಲ್ಲಿ. ನೀವು ಅನ್ಕೊಳ್ದೇ ಇರುವಂತ ತಿರುವು ವಿತಿನ್ 7 ವೀಕ್ಸ್ ಬರುತ್ತೆ. ವಿತಿನ್ 7 ವೀಕ್ಸ್ ನೆನ್ಪಿಟ್ಕೊಳ್ಳಿ. ಓಕೆ, ಅದೊಂಥರ ಚಾರ್ಮಿಂಗ್ ಎನರ್ಜಿ ಆಗಿದೆ ಆನ್ ದ ಹೋಲ್. ಮತ್ತೆ ಎಂಪ್ರೆಸ್ ಬಂದಿರೋದ್ರಿಂದ ಕ್ರಿಯೇಷನ್, ಅಬಂಡೆನ್ಸ್, ಆಕ್ಷನ್ ಬರ್ತಾ ಇದೆ. ಇಲ್ಲಿ ಏಂಜಲ್ ವಿಂಗ್ಸ್ ಕೂಡ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಲೈಫ್ ನಲ್ಲಿ ಅದ್ಭುತವಾದ ವಿಷಯಗಳು ನಿಮಗೆ ಸ್ಪೆಷಲ್ ಆಗಿ ನಡೆಯುತ್ತೆ. ಆದ್ರೆ ಫಸ್ಟ್ ತಾಳ್ಮೆ ಇಟ್ಕೊಳ್ಳಿ. ಈಗ ಮಗುನ್ ನೋಡ್ಕೊಳ್ಳೋದು ಕೂಡ ಅಷ್ಟು ಸುಲಭ ಅಲ್ಲ. ಈ ಒಂದು ಪಿಕ್ಚರ್ ನಲ್ಲಿ ಈ ಒಂದು ತಾಯಿ ಮಗುನ ನೋಡ್ಕೊಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅಂತಾನೆ ಒಂದು ಶಕ್ತಿ ಬೇಕು, ಅದಕ್ಕೆ ಅಂತಾನೆ ಒಂದು ಶ್ರದ್ಧೆ ಕೂಡ ಇರ್ಬೇಕು, ಅಷ್ಟೇ ಪ್ರೀತಿ ಕೂಡ ಇರ್ಬೇಕು, ಅನ್ಕಂಡೀಷನಲ್ ಲವ್ ಕೊಡ್ಬೇಕು. ಅದೆಲ್ಲ ಸಾಧ್ಯ ಹೇಗಾಗತ್ತೆ? ಯಾವಾಗ ನಾವು ಒಂದು ಒಳ್ಳೆಯ ಸ್ಥಿತಿನಲ್ಲಿ ಇರ್ತೀವಿ, ಯಾವಾಗ ನಾವು ಒಂದು ಒಳ್ಳೆಯ ಮನಸ್ಥಿತಿನಲ್ಲಿ ಇರ್ತೀವಿ ಬೇಸಿಕ್ಲಿ. ಸೊ ಅದನ್ನ ನೀವು ಅಳವಡಿಸ್ಕೊಂಡಷ್ಟು ನಿಮ್ ಲೈಫ್ ನಲ್ಲಿ ನೀವು ಗ್ರೋತ್ ನ ನೋಡ್ತೀರಾ. ಮತ್ತೆ ಈಗೋ ಬರ್ತಾ ಇದೆ, ಇಲ್ಯೂಷನ್, ಡಿಪೆಂಡೆನ್ಸಿ, ಮೆಟೀರಿಯಲಿಸಮ್ ಬರ್ತಾ ಇದೆ. ಸೊ ನೀವೇನ್ ಮಾಡ್ತಾ ಇದ್ದೀರಾ ಅಂದ್ರೆ, ಅನ್ವಾಂಟೆಡ್ ಆಗಿರುವಂತ ವಿಷಯಗಳ ಬಗ್ಗೆ ಯೋಚನೆ ಮಾಡುವಂಥದ್ದು, ಮತ್ತೆ ಓವರ್ ಥಿಂಕಿಂಗ್ ಮಾಡ್ತಿರಬಹುದು. ಈಗೋ ಬಂದಿರೋದ್ರಿಂದ ಇದನ್ನ ನಾವು ಡೆವಿಲ್ ಕಾರ್ಡ್ ಅಂತ ಕೂಡ ಕರಿತೀವಿ. ನಿಮ್ಮ ಯೋಚನೆನೇ ನಿಮ್ಗೆ ಶತ್ರು ಆಗ್ತಾ ಇದೆ ಪ್ರೆಸೆಂಟ್ ನಲ್ಲಿ. ಇದು ನಿಮ್ಗೆ ಕನೆಕ್ಟ್ ಆಗ್ತಾ ಇದೆ ಅಂದ್ರೆ ಕಮೆಂಟ್ ಮಾಡಿ. ಬಿಕಾಸ್ ನೀವು ಇವಾಗ ಹೇಗೆ ನಿಮ್ಮ ಲೈಫ್ ನ ನೋಡ್ತಾ ಇದ್ದೀರಾ ಅಂದ್ರೆ, ನನ್ಗೆ ಏನು ಸಿಗ್ತಾ ಇಲ್ಲ, ನನ್ಗೆ ಏನ್ ಬೇಕು ಅಂದ್ರೂ ನನ್ಗೆ ಆಗ್ತಾ ಇಲ್ಲ, ಈ ತರ ನೀವು ಒಂದು ನಿರಾಶೆನಲ್ಲಿದ್ದೀರಾ. ಆದ್ರೆ ನಿರಾಶೆನಲ್ಲಿ ಇರುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಯಾವಾಗ ನೀವು ಆ ಒಂದು ಇಲ್ಯೂಷನಲ್ ವರ್ಲ್ಡ್ ನಲ್ಲಿ ಇರ್ತೀರಾ, ಆ ಒಂದು ಭ್ರಮಾಲೋಕಕ್ಕೆ ಹೋಗ್ತೀರಾ. ಮತ್ತೆ ನನ್ನಲ್ಲಿ ಶಕ್ತಿ ಇಲ್ಲ, ಬೇರೆಯವ್ರು ನನಗ್ ಕೊಟ್ರೇನೆ ಶಕ್ತಿ, ಬೇರೆಯವ್ರು ನನಗ್ ಪ್ರೀತಿ ಕೊಟ್ರೇನೆ ನನಗ್ ಪ್ರೀತಿ ಸಿಗೋದು ಅಂತ ನೀವು ಡಿಪೆಂಡೆನ್ಸಿನ ಬೆಳೆಸ್ಕೊಳ್ತೀರಾ. ಹಾಗೂ ಮೆಟೀರಿಯಲಿಸ್ಟಿಕ್ ಆಗ್ತೀರಾ. ಅಂದ್ರೆ ಬೇಡದೇ ಇರುವಂತ ವಸ್ತುಗಳ ಕಡೆಗೆ ನೀವು ಚೇಸ್ ಮಾಡ್ಕೊಂಡು ಹೋಗ್ತೀರಾ ನಿಮ್ ಲೈಫ್ ನ. ಅಂದ್ರೆ ಅನ್ವಾಂಟೆಡ್ ಆಗಿರುವ ಡಿಸ್ಟ್ರಾಕ್ಷನ್ ನಿಮ್ ಲೈಫ್ ನಲ್ಲಿ ನೀವ್ ಎಷ್ಟು ತರ್ತೀರಾ, ನೀವು ಅಷ್ಟೇ ಹಿಂದಕ್ಕೆ ಹೋಗ್ತೀರಾ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಆನ್ ದ ಹೋಲ್ ಕಾರ್ಡ್ ರೀಡಿಂಗ್ ಪ್ರಕಾರವಾಗಿ ನಾನು ನೋಡಕ್ ಹೋದ್ರೆ ಲೈಫ್ ಅದ್ಭುತವಾಗಿದೆ ನಿಮ್ಗೆ. ಆದ್ರೆ ನೀವು ನಿಮ್ಮ ವಿಷಯವಾಗಿ ನಿಮ್ಮ ಲೈಫ್ ಕಡೆಗೆ ನೀವು ಫೋಕಸ್ ಮಾಡಿ, ಹಾಗೂ ನಿಮ್ಮ ಕಡೆಗೆ ನೀವು ಶ್ರದ್ಧೆ ಇಟ್ಕೊಳ್ಳಿ, ವಿಶ್ವಾಸನ ಇಟ್ಕೊಳ್ಳಿ, ನೀವು ಗೆಲ್ತೀರಾ ಅಂತ ಮೆಸೇಜ್ ಬರ್ತಾ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ನಿಮ್ಮ ರೀಡಿಂಗ್. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಐ ಹೋಪ್ ದಿಸ್ ಹೆಲ್ಪ್ಡ್.
ಸೊ ಇವಾಗ ಈ ಒಂದು ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು, ಎಸ್ ಅನ್ನುವಂಥ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ಲೈಫ್ ನಲ್ಲಿ ನೀವೇನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಏನ್ ಬರಲಿದೆ, ಹಾಗೂ ಯಾವ ರೀತಿಯಾದ ವಿಷಯಗಳು ನಿಮ್ ಲೈಫ್ ಅಲ್ಲಿ ನಡೆಯುತ್ತೆ, ಇದೆಲ್ಲದ್ರ ಬಗ್ಗೆ ಕೂಡ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗತ್ತೆ. ಲೆಟ್ಸ್ ಸಿ ನಿಮ್ಗೆ ಏನೇನ್ ಮೆಸೇಜಸ್ ಬರೋದಿದೆ ಅಂತ. ವಿ ವಿಲ್ ಸಿ. ಏನಾದ್ರೂ ಬರ್ಬೋದು ನಿಮ್ಗೆ ಮೆಸೇಜ್. ಸೊ ವಿ ವಿಲ್ ಸಿ ಏನ್ ಮೆಸೇಜ್ ಅಂತ ನೋಡೋಣ. ನಿಮ್ಗೋಸ್ಕರ ದೈವದಿಂದ ಯಾವ ರೀತಿಯಾದ ಮೆಸೇಜಸ್ ಬರ್ತಾ ಇದೆ, ನೀವ್ ಯಾವ ವಿಷಯವಾಗಿ ಗಮನ ಕೊಡಬೇಕು, ನಿಮ್ಮ ಲೈಫ್ನ ಯಾವ ರೀತಿಯಾಗಿ ನೋಡಬೇಕು, ಈ ಕುರಿತಾಗಿ ನಿಮ್ಮ ರೀಡಿಂಗ್ ಆಗಿರುತ್ತೆ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಸೊ ಪೇಜ್ ಆಫ್ ಕಪ್ಸ್ ಬಂದಿದೆ. ಆದಷ್ಟು ಬೇಗ ನಿಮ್ ಲೈಫ್ ನಲ್ಲಿ ಒಂದು ಗುಡ್ ನ್ಯೂಸ್, ನೀವೊಂದು ಗುಡ್ ನ್ಯೂಸ್ ನ ಕೇಳ್ತೀರಾ ವಿತ್ ಇನ್ ಫ್ಯೂ ಡೇಸ್. ಓಕೆ, ಹೆರೋಫಂತ್ ಬರ್ತಾ ಇದೆ. ಸ್ವಲ್ಪ ಹಿರಿಯರ ಅಡ್ವೈಸ್ ನಿಮಗೆ ಬೇಕಾಗಿದೆ. ಅಂದ್ರೆ ನೀವು ನಂಬುವ ಜನರು ಯಾರಿದ್ದಾರೆ ಅಂದ್ರೆ ಅವ್ರನ್ನ ನೀವು ಗುರುಗಳ ರೀತಿಯಾಗಿ ನೋಡ್ತಾ ಇರುವಂತಹವರಿಂದ ನಿಮ್ಗೆ ಒಂದು ಸಪೋರ್ಟ್ ಬೇಕಿದೆ, ಗೈಡೆನ್ಸ್ ಬೇಕಿದೆ. ಸ್ವಲ್ಪ ತಾಳ್ಮೆಯಿಂದ ಅವ್ರ ಮಾತನ್ನ ಕೇಳಿ ಅಂತ ನಿಮ್ಗೊಂದು ಮೆಸೇಜ್ ಬರ್ತಾ ಇದೆ. ಅದಾದ ನಂತರ ಫೂಲ್ಸ್ ಎನರ್ಜಿ ಬಂದಿರೋದ್ರಿಂದ ಒಂದು ಹೊಸದಾದ ಲೈಫ್ ನಲ್ಲಿ ಚಾಪ್ಟರ್ ಓಪನ್ ಆಗ್ತದೆ. ಅಂದ್ರೆ ನ್ಯೂ ಬಿಗಿನಿಂಗ್ಸ್, ನ್ಯೂ ಚೇಂಜ್. ಎಸ್ ಅಂತ ಬಂದಿರೋದ್ರಿಂದ ಈ ಟೈಮ್ ನಲ್ಲಿ ಏನಂದ್ರೆ ನೀವು ಇದ್ ಮಾಡ್ಲಾ, ಅದಾಗುತ್ತಾ, ಈ ತರ ನಿಮ್ ಲೈಫ್ ನಲ್ಲಿ ಏನಾದ್ರೂ ಯಾವ್ದಾದ್ರು ವಿಷಯದ ಬಗ್ಗೆ ನಿಮ್ಗೆ ಒಂದು ಆಲೋಚನೆ ಇದೆ ಅಂದ್ರೆ ಆ ವಿಷಯದ ಬಗ್ಗೆ ನೀವು ಮುಂದೆ ಹೋಗಿ, ನೀವು ಆ ಒಂದು ವಿಷಯದ ಬಗ್ಗೆ ತೀರಾ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಿಮಗೆ ಬೇಕಾಗಿರುವ ಹಾಗೇನೆ ನಿಮಗೆ ಔಟ್ಕಮ್ ಬರುತ್ತೆ ಅಂತ ನಿಮ್ಗೆ ಕನ್ಫರ್ಮೇಶನ್ ಸಿಗ್ತಾ ಇದೆ. ಎಸ್ ಬರ್ತಿರೋದ್ರಿಂದ ಅಫ್ಕೋರ್ಸ್ ನೀವು ತುಂಬಾ ಅದ್ರ ಬಗ್ಗೆನೆ ಆಲೋಚನೆ ಮಾಡುವಂಥದ್ದು, ಏನಾಗುತ್ತೋ ಅಂತ ಒಂದು ಆತಂಕದಲ್ಲಿ ಇದ್ದೀರಾ ಅಂದ್ರೆ ಅದೇ ಒಂದು ಆಬ್ಸ್ಟಿಕಲ್ ಆಗ್ಬೋದು ಅಂತ ಕೂಡ ಬರ್ತಾ ಇದೆ. ಮತ್ತೆ 2 ಆಫ್ ಅರ್ತ್ ಬರ್ತಾ ಇದೆ. ನಾನು ನಿಮ್ಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. 2 ಆಫ್ ವಾಟರ್ ಬರ್ತಾ ಇದೆ. ಅದಾದ ನಂತರ 3 ಆಫ್ ಕಪ್ಸ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್ಲಿ ನಿಮ್ಗೆ 2 ಆಫ್ ಪೆಂಟಿಕಲ್ಸ್ ಹಾಗೂ 2 ಆಫ್ ಕಪ್ಸ್ ಅಂಡ್ 2 and 3 ಬಂದಿದೆ ನಂಬರ್ಸ್. ಅದಾದ ನಂತರ ಫಾರ್ಮರ್ಸ್ ಮಾರ್ಕೆಟ್ ಬರ್ತಾ ಇದೆ. ಇಂಟ್ರೆಸ್ಟಿಂಗ್. ಮತ್ತೆ ಮನಿ ಮ್ಯಾಜಿಕ್ ಇದೆ. ಇಲ್ಲೂ ಕೂಡ 3 3 and 3 ಲೇಡೀಸ್ ಅಂಡ್ 3 ಲೇಡೀಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲಾನು ಕೂಡ ನಿಮಗೆ. ಹೆದರ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ಇಲ್ಲೇನಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಿಮ್ಮ ಲೈಫ್ ನಲ್ಲಿ ಒಂದು ಒಳ್ಳೆ ವಿಷಯ ನಡೆಯಲಿದೆ. ಓಕೆ, ಇದು ನನ್ನ ಕೈಲಿ ಆಗುತ್ತಾ, ನಾನು ಮಾಡಿದ್ರೆ ನನ್ಗೆ ಇದು ವರ್ಕ್ ಆಗುತ್ತಾ, ಈ ತರ ನೀವು ಆಲೋಚನೆಯಲ್ಲಿ ಇದ್ದೀರಾ ಅಂದ್ರೆ ಆ ಯೋಚನೆನ ಮಾಡುವ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ರಿಸಲ್ಟೇ ಬರುತ್ತೆ ಅಂತ ಬರ್ತಾ ಇದೆ. ಫೂಲ್ ಬಂದಿರೋದ್ರಿಂದ ಅಫ್ಕೋರ್ಸ್ ಇವಾಗ ರಿಸ್ಕ್ ತಗೊಳ್ಳೋದಕ್ಕೂ ಭಯ ಪಡ್ತಾರೆ ಜನ. ಆದ್ರೆ ಈಗ ನೀವು ಇವಾಗ ರಿಸ್ಕ್ ತಗೊಳ್ಳುವ ಅವಶ್ಯಕತೆ ಇದೆ. ಏಕೆಂದ್ರೆ ನಿಮಗೆ ಬೇಕಾಗಿರುವ ಹಾಗೇನೆ ಔಟ್ಕಮ್ ಇರೋದ್ರಿಂದ, ಅಂದ್ರೆ ಯಾವುದೇ ರೀತಿಯಾದ ಒಂದು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ ಅಥವಾ ಬೇಜಾರ್ ಮಾಡ್ಕೊಳ್ತಿದ್ದೀರಾ, ಭಯ ಪಡ್ತಾ ಇದ್ದೀರಾ ಅಂದ್ರೆ ಅದನ್ನ ಪಡುವ ಅವಶ್ಯಕತೆ ಇಲ್ಲ ಅಂತ ನಿಮ್ಗೆ ಕನ್ಫರ್ಮೇಶನ್ ಬಂದಿದೆ. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದೆ, ಫೈನಾನ್ಷಿಯಲ್ ಇಂಬ್ಯಾಲೆನ್ಸ್ ನೋಡ್ತಾ ಇದ್ದೀನಿ. ಅಂದ್ರೆ ಹಣಕಾಸಿನ ವಿಷಯವಾಗಿ ನಾನು ಒಂದಷ್ಟು ಅಡೆತಡೆಗಳನ್ನ ನೋಡ್ತಾ ಇದ್ದೀನಿ. ಅದನ್ನ ನೀವು ಪರಿಹರಿಸ್ಕೊಳ್ಳಕ್ಕೆ, ಅದರಿಂದ ನೀವು ಆಚೆ ಬರೋದಕ್ಕೆ, ಆ ಒಂದು ಪ್ರಾಬ್ಲಮ್ ಇಂದ ಆಚೆ ಬರೋದಕ್ಕೆ ಈಗ ನೀವು ಒಂದು ಹೊಸದಾಗಿರುವಂತ ವಿಷಯದ ಕಡೆಗೆ ಎಫರ್ಟ್ಸ್ ಹಾಕಿ ಅಂತ ನಿಮ್ಗೆ ಈ ಒಂದು ಮೆಸೇಜ್ ಬಂದಿದೆ. ಸೊ ಅದ್ ಏನೇ ಆಗಿರ್ಬಹುದು, ನೀವು ನಂಬಿಕೊಂಡು ಮುಂದೆ ಹೋಗ್ಬೇಕಾಗತ್ತೆ. 2 ಆಫ್ ವಾಟರ್ ಬಂದಿರೋದ್ರಿಂದ ಪಾರ್ಟ್ನರ್ಶಿಪ್ ಇಂದ, ಅಂದ್ರೆ ಪಾರ್ಟ್ನರ್ಶಿಪ್ ಅಲ್ಲಿ ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದೀರಾ ಅಂದ್ರೆ ಕಮಿಟ್ಮೆಂಟ್ ಕಾರ್ಡ್ ಕೂಡ ಬರ್ತಾ ಇದೆ, ರೀಕನ್ಸಿಲಿಯೇಷನ್ ಕಾರ್ಡ್ ಬರ್ತಾ ಇದೆ. ಇನ್ನೊಂದೇನಾಗುತ್ತೆ ಅಂದ್ರೆ ನೀವ್ ಯಾರಿಗಾದ್ರೂ ಕಾಯ್ತಾ ಇದ್ದೀರಾ, ಯಾವ್ದಾದ್ರು ಒಂದು ರಿಲೇಶನ್ಶಿಪ್ ಸರಿ ಹೋಗ್ಬೇಕು ಅನ್ನುವಂತ ಆಸೆ ಇಟ್ಕೊಂಡಿದ್ದೀರಾ ಅಂದ್ರೆ ಆ ಒಂದು ರೀಕನ್ಸಿಲಿಯೇಷನ್ ವಿತ್ ಇನ್ 2 weeks ನಾನು ನೋಡ್ತಾ ಇದ್ದೀನಿ ಕೆಲವರಿಗೆ. ಈಗ ಒಬ್ಬ ವ್ಯಕ್ತಿ ನಿಮ್ ಲೈಫ್ ನ ಅಂದ್ರೆ ಬಿಟ್ಟು ಹೋಗಿದ್ದಾರೆ, ನೀವು ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ. ಸಮ್ ಕೈಂಡ್ ಆಫ್ ಈಗರ್ನೆಸ್ ಆಗಿ ನೀವು ಆ ವ್ಯಕ್ತಿ ಬೇಕು ಅನ್ನುವ ಆಸೆನಲ್ಲಿ ಇದ್ದೀರಾ ಅಂದ್ರೆ ಆ ವ್ಯಕ್ತಿ ನಿಮ್ ಲೈಫ್ ತಾನಾಗೆ ಬರ್ತಾರೆ ಅಂತ ಕೂಡ ಬರ್ತಾ ಇದೆ.
ಸೆಲೆಬ್ರೇಷನ್, ಕಮ್ಯುನಿಟಿ, ಫ್ರೆಂಡ್ಶಿಪ್ಸ್ ಬರ್ತಿರೋದ್ರಿಂದ ಹೌದು, ನಿಮ್ಮ ಲೈಫ್ ನಲ್ಲಿ ಸೆಲೆಬ್ರೇಷನ್ ಟೈಮ್ ಬಂದಿದೆ, ಪಾರ್ಟಿ ಟೈಮ್ ಬಂದಿದೆ, ಎಂಜಾಯ್ಮೆಂಟ್ ಟೈಮ್ ಬಂದಿದೆ, ಹ್ಯಾಪಿನೆಸ್ ಟೈಮ್ ಬಂದಿದೆ. ಇದಕ್ಕೆ ನೀವೇನ್ ಮಾಡ್ಬೇಕು? ಇದಕ್ಕೆ ನೀವು ನಿಮ್ಮ ಒಂದು ಎನರ್ಜಿನ, ನಿಮ್ಮ ಒಂದು ಟೈಮ್ನ, ನಿಮ್ಮ ಸ್ಟ್ರೆಂತ್ನ ಹೊಸದಾಗಿರುವಂತಹ ಒಂದು ವಿಷಯಕ್ಕೆ ಕೈ ಹಾಕಿ ಅಂತ ನಿಮ್ಗೆ ಒಂದು ಕನ್ಫರ್ಮೇಶನ್ ಕಾರ್ಡ್, ಅಂದ್ರೆ ಆ ತರದ್ ಒಂದು ಲೈಕ್ ನೀವು ಮಾಡಿ ಅಂತ ಹೇಳುವ ಮೆಸೇಜ್ ಬಂದಿದೆ. ಅಂದ್ರೆ ತುಂಬಾ ಯೋಚನೆ ಮಾಡುವ ಅವಶ್ಯಕತೆ ಇಲ್ಲ, ಅದ್ರಲ್ಲಿ ನೀವು ಖಂಡಿತವಾಗ್ಲೂ ನೀವು ಅನ್ಕೊಂಡಿದ್ದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ನೋಡ್ತೀರಾ ಅಂತ ಬರ್ತಾ ಇದೆ. ಈಗ ನೀವೇನಾದ್ರೂ ಇದನ್ನ ಶುರು ಮಾಡ್ಬೇಕು, ಮೇ ಬಿ ಎಕ್ಸಾಮ್ ಬರಿಬೇಕು, ಈ ಕೋರ್ಸ್ ತಗೋಬೇಕು, ಅಥವಾ ಈ ವಿಷಯಕ್ಕೆ ನನ್ ಕೈ ಹಾಕ್ಬೇಕು, ಅಥವಾ ಈ ತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಅಥವಾ ಈ ವ್ಯಕ್ತಿ ಜೊತೆ ಪಾರ್ಟ್ನರ್ಶಿಪ್ ಮಾಡ್ಬೇಕು, ಅಥವಾ ಈ ತರ ನಾನು ಮೇ ಬಿ ಒಂದು ಹೊಸ ಕೆಲ್ಸಕ್ಕೆ ಕೈ ಹಾಕ್ತೀನಿ, ಅಂದ್ರೆ ಹೊಸ ಜಾಬ್ಗೆ ಸೇರ್ಕೊಳ್ತೀನಿ, ಎನಿಥಿಂಗ್ ನೀವು ಅದನ್ನ ಮಾಡಿ. ಮತ್ತೆ ಒಂದು ಪ್ರಾಪರ್ ಅಡ್ವೈಸ್ ತಗೊಳ್ಳಿ. ಆ ಒಂದು ಪ್ರೊಫೆಷನಲ್ ಇರೋರು, ಅಂದ್ರೆ ಆ ಪ್ರೊಫೆಷನಲ್ ಇರ್ತಾರಲ್ಲ, ಆ ವ್ಯಕ್ತಿ ಜೊತೆ ನೀವು ಒಂದು ಅಡ್ವೈಸ್ ತಗೊಳ್ಳಿ. ಆ ವ್ಯಕ್ತಿ ಕೊಡುವ ಗೈಡೆನ್ಸ್ ನ ನೀವು ಸೀರಿಯಸ್ ಆಗಿ ತಗೊಳ್ಳಿ. ಈ ತರ ಮೆಸೇಜ್ ಬರ್ತಾ ಇದೆ ನಿಮ್ಗೆ. ಫಾರ್ಮರ್ಸ್ ಮಾರ್ಕೆಟ್ ಬಂದಿರೋದ್ರಿಂದ ರಿಮೆಂಬರ್ ಟು ಡಿಸ್ಟಿಂಗ್ವಿಶ್ ಅಬಂಡೆನ್ಸ್ ಫ್ರಮ್ ಹೋಲ್ನೆಸ್, ಚೂಸ್ ವೈಸ್ಲಿ ಅಂಡ್ ಇಂಟೆನ್ಷನಲಿ. ಇವಾಗ ಒಂದು ಮಾರ್ಕೆಟ್ ಅಂದಾಗ ಎಲ್ಲಾ ತರದ ವಸ್ತುಗಳು ಸಿಗುತ್ತೆ ನಿಮ್ಗೆ ಅಲ್ವಾ? ನಿಮ್ಗೆ ಬೇಡದೆ ಇರೋದು ಸಿಗುತ್ತೆ, ಬೇಕಾಗಿರುವಂತದ್ದು ಸಿಗುತ್ತೆ. ಸೊ ಫಸ್ಟ್ ನೀವೇನ್ ಮಾಡ್ಬೇಕು? ನಿಮ್ಮ ಬ್ಯಾಸ್ಕೆಟ್ ನ ಬೇಕಾಗಿರುವಂತ ವಿಷಯಕ್ಕೆ ನೀವು ಫಿಲ್ ಮಾಡ್ಕೋಬೇಕು, ಬೇಡದೆ ಇರುವಂತದ್ದಲ್ಲ. ಸೊ ಈಗ್ಲೂ ನೀವು ಅದನ್ನೇ ಮಾಡ್ಬೇಕಾಗುತ್ತೆ. ಬೇಕಾಗಿರುವಂತದ್ದು ನಿಮ್ ಲೈಫ್ ನಲ್ಲಿ ಏನಿದೆ, ಯಾವುದು ನಿಮಗೆ ಇಂಪಾರ್ಟೆಂಟ್ ಅನ್ಸುತ್ತೆ, ಅದಕ್ಕೆ ಫಸ್ಟ್ ಪ್ರಯಾರಿಟಿ ಕೊಡಿ. ಅದನ್ನ ನೀವು ಫುಲ್ಫಿಲ್ ಮಾಡ್ಕೊಳ್ಳಿ. ಇವಾಗ ಲೆಟ್ಸ್ ಸೇ ನಿಮ್ಗೆ ಮನಿ ಪ್ರಾಬ್ಲಮ್ಸ್ ಇದೆ, ಅದ್ ನಿಮ್ಗೆ ಪ್ರಯಾರಿಟಿ ಆಗುತ್ತೆ, ಅಂದ್ರೆ ದಟ್ ವಿಲ್ ಬಿ ಅ ಫಸ್ಟ್ ಥಿಂಗ್. ಸೊ ಅದಕ್ಕೆ ಫಸ್ಟ್ ಕೈ ಹಾಕಿ ಅಂತ ಬರ್ತಾ ಇದೆ. ಸೊ ಆಲ್ವೇಸ್ ಕೀಪ್ ಥಿಂಗ್ಸ್ ವಿಚ್ ಇಸ್ ಇಂಪಾರ್ಟೆಂಟ್ ಫಾರ್ ಯು ಅಂತ ಮೆಸೇಜ್. ಮನಿ ಮ್ಯಾಜಿಕ್ ಬರ್ತಿರೋದ್ರಿಂದ ಇಟ್ ಈಸ್ ಲಿಮಿಟಿಂಗ್ ಬಿಲೀಫ್ಸ್ ದಟ್ ಮ್ಯಾಜಿಕ್ ಗೋಸ್ ಟು ಡೈ ಅಂತ ಬರ್ತಾ ಇದೆ. ಅಂದ್ರೆ ನಿಮ್ಮ ಬಗ್ಗೆ ನೀವು ನಂಬಿಕೆ ಇಟ್ಕೊಳ್ಳದೆ ಹೋದ್ರೆ ಲೈಫ್ ನಲ್ಲಿ ಏನೂ ನಡೆಯೋಲ್ಲ ಅಂತ ಒಂದು ಮೆಸೇಜ್. ಇದ್ ನನ್ ಕೈಲಿ ಆಗಲ್ಲ, ನಾನ್ ಮಾಡ್ತೀನೋ ಇಲ್ವೋ, ಈ ತರ ಸೆಲ್ಫ್ ಡೌಟ್ ಪಟ್ರೆ ಒಂದು ಒಳ್ಳೆಯ ಆಪರ್ಚುನಿಟಿನೂ ನೀವು ಅದರಿಂದಾನೇ ಕಳ್ಕೊಳ್ತೀರಾ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಸೊ ಫಸ್ಟ್ ಏನೇ ಮಾಡೋದಿದ್ರು ನಂಬಿಕೆ ಇಟ್ಕೊಳ್ಳಿ, 100% ಎಫರ್ಟ್ ಹಾಕಿ, ನೀವು ಅನ್ಕೊಂಡಿರೋದಕ್ಕಿಂತ ಬೆಸ್ಟ್ ರಿಸಲ್ಟ್ಸ್ ನ ನೋಡ್ತೀರಾ. ಓಕೆ, ಹೆದರ್ ಕಾರ್ಡ್ ಬಂದಿದೆ. ಯು ಆರ್ ವರ್ದಿ ಮೈ ಡಿಯರ್, ಸೈಲೆನ್ಸ್ ದ ನಾಯ್ಸ್ ದಟ್ ಸ್ಟ್ರಿಪ್ಸ್ ಯು ಆಫ್ ಯೋರ್ ಪೀಸ್. ಈಗ ನೀವೇನ್ ಮಾಡ್ತೀರಾ? ಎಲ್ಲ ಪ್ರಯತ್ನಗಳನ್ನ ಪಡ್ತೀರಾ, ಆಸೆಯಿಂದ ಎಲ್ಲ ಕೆಲ್ಸಗಳನ್ನೂ ಮಾಡ್ತೀರಾ. ಅದಾದ ನಂತರ ಯೋಚನೆ ಮಾಡ್ತೀರಾ, ಇದ್ ನನ್ನನ್ನು ಇಷ್ಟ ಪಡ್ತಾರಾ, ಇದ್ ಸರಿ ಹೋಗುತ್ತಾ, ಅಥವಾ ಜನ ಇದನ್ನ ಅಕ್ಸೆಪ್ಟ್ ಮಾಡ್ತಾರಾ, ಅಥವಾ ನಾನು ಸೋತ್ ಬಿಟ್ರೆ. ಸೊ ಈ ತರ ಎಕ್ಸ್ಟರ್ನಲ್ ಫೋರ್ಸಸ್ ಇಂದ ನಿಮ್ಮ ಯೋಚನೆನೇ ನಿಮ್ಗೆ ಶತ್ರು ಆಗ್ಬಿಡತ್ತೆ. ಸೊ ನೀವು ನಿಮಗೋಸ್ಕರ ನೀವು ಮಾಡಿ, ಹಾಗೂ ನಿಮ್ಮ ಮೇಲೆ ನೀವು ಹಾರ್ಷ್ ಆಗಿರೋ ಅವಶ್ಯಕತೆ ಇಲ್ಲ. ಬಿಟರ್ ಆಗ್ಬೇಡಿ. ಏನಾದ್ರೂ ಒಂದು ಕೆಲಸ ಮಾಡುವಾಗ ಅಯ್ಯೋ ಅನ್ನುವಂತ ಒಂದು ಭಯನ, ಆತಂಕನ, ಅಥವಾ ಆ ಒಂದು ನೆಗೆಟಿವಿಟಿನ ಆ ಒಂದು ಕೆಲ್ಸಕ್ಕೆ ಹಾಕಕ್ ಹೋಗ್ಬೇಡಿ. ಅದು ನಿಮ್ಮ ಮೆಸೇಜ್ ಆಗಿತ್ತು. ತುಂಬಾ ಚೆನ್ನಾಗಿ ಬಂದಿದೆ ಮೆಸೇಜಸ್ ಎಲ್ಲ ನಿಮ್ಗೆ. ಬೇಸಿಕ್ಲಿ ಗ್ರೋತ್ ಇದೆ, ಫ್ಯೂಚರ್ ನಲ್ಲಿ ಗ್ರೋತ್ ಇದೆ, ಆದ್ರೆ ನೀವು ಅದನ್ನ ಯೂಟಿಲೈಸ್ ನಿಮಗೋಸ್ಕರ ಮಾಡ್ಕೋಬೇಕಾಗತ್ತೆ. ಅವಾಗ್ಲೇ ನೀವು ಒಳ್ಳೆಯ ರಿಸಲ್ಟ್ ನ ನೋಡ್ತೀರಾ. ಅದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ಲಾಸ್ಟ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರು, ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಈ ಒಂದು ಕಾರ್ಡ್ ನಲ್ಲಿ ಇರೋದು. ಓಕೆ, ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ ಈ ಕಾರ್ಡ್ ನಲ್ಲಿ ಇರೋದು. ಈ ಮೂರನೇ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ ನಾನು. ನಿಮಗೆ ಏನಿದೆ ಮೆಸೇಜಸ್, ದೈವದಿಂದ ಏನಿದೆ ಮೆಸೇಜಸ್, ಫ್ಯೂಚರ್ ನೀವೇನ್ ಎಕ್ಸ್ಪೆಕ್ಟ್ ಮಾಡಬಹುದು, ನಿಮ್ಮ ಲೈಫ್ ನಲ್ಲಿ ಏನು ನಡೆಯಲಿದೆ, ಏನು ಆಗಲಿದೆ, ಎಲ್ಲದ್ರ ಕುರಿತಾಗೂ ನಾನು ಈ ಒಂದು ರೀಡಿಂಗ್ ನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ಮುಖ್ಯವಾಗುತ್ತೆ. ಬಿಕಾಸ್ 10 lakh ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಬೇಕು ಅನ್ನುವಂಥ ಒಂದು ಆಸೆ ಇಟ್ಕೊಂಡಿದ್ದೀನಿ. ಆ ಆಸೆಗೆ ನಿಮ್ಮ ಸಪೋರ್ಟ್ ಇಲ್ಲದೆ ಅದು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಸೊ ಪ್ಲೀಸ್ ಸಪೋರ್ಟ್ ಮೀ. ಈ ಚಾನೆಲ್ ಇಷ್ಟ ಆಗ್ತಾ ಇದೆ ಅಂದ್ರೆ ಬೇರೆಯವ್ರ ಜೊತೆ ಶೇರ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ವಿಡಿಯೋನ, ಚಾನೆಲ್ನ. ದಟ್ಸ್ ಹೌ ಯು ಸಪೋರ್ಟ್ ಮೀ. ಯಾಕಂದ್ರೆ ಇದೆಲ್ಲ ನಿಮಗೋಸ್ಕರ ಪ್ರೀತಿಯಿಂದ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವು ಮಾಡುವಂತ ಹೆಲ್ಪ್, ನಾನು ಕೇಳ್ತಾ ಇರೋದು ಅದೊಂದು ಹೆಲ್ಪ್ ಅಷ್ಟೇ. ಹಾರ್ಟ್ ಬ್ರೇಕ್ ಕಾರ್ಡ್ ಬಂದಿದೆ. ಚೂಸ್ ಅ ನ್ಯೂ ಡೈರೆಕ್ಷನ್ ಅಂಡ್ ಹಾರ್ಟ್ ಬ್ರೇಕ್ ಬರ್ತಾ ಇದೆ. ಸೊ ಇದ್ರ ಅರ್ಥ ಏನು ಅಂದ್ರೆ
ಈಗ ಪರಿಸ್ಥಿತಿ ನಿಮ್ ಲೈಫ್ ನಲ್ಲಿ ಏನೇ ಆಗಿರ್ಬೋದು, ನೀವು ವರ್ಸ್ಟ್ ಕಂಡೀಷನ್ ಅಲ್ಲಿ ಇದ್ದೀರಾ ಹಾಗೂ ಮೋಸ ಹೋಗಿದ್ದೀರಾ, ನೋವು ಅನುಭವಿಸ್ತಿದ್ದೀರಾ, ನೀವು ತುಂಬಾ ಇಷ್ಟ ಪಡುವಂತ ವ್ಯಕ್ತಿಯಿಂದ ದೂರ ಆಗಿದ್ದೀರಾ. ಯೂನಿವರ್ಸ್ ಕೊಡುವಂತ ಮೆಸೇಜ್ ಏನಾಗಿದೆ, ಚೂಸ್ ನ್ಯೂ ಡೈರೆಕ್ಷನ್ ಅಂತ ಬರ್ತಾ ಇದೆ. ಅಂದ್ರೆ ಹೊಸ ದಾರಿಯ ಒಂದು ಆ ತಿರುವನ್ನ ನೀನು ನೋಡ್ಬೇಕು. ಅಂದ್ರೆ ಅದನ್ನ ನೀನು ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗು. ಇನ್ನ ನೀನು ಹಿಂದ್ ನೋಡ್ಬೇಡ, ಡೋಂಟ್ ಟರ್ನ್ ಬ್ಯಾಕ್ ಅಂತ ಒಂದು ಮೆಸೇಜ್. ಓಕೆ, 10 ಆಫ್ ವಾಂಡ್ಸ್ ಬಂದಿರೋದ್ರಿಂದ ತುಂಬಾ ಕಷ್ಟ ಪಡ್ತಾ ಇದೆಯಾ, ನೀನು ತುಂಬಾ ಎಫರ್ಟ್ಸ್ ಹಾಕ್ತಾ ಇದೆಯಾ ಹಾಗೂ ಸೋತ್ ಹೋಗ್ಬಿಟ್ಟಿದ್ಯಾ. ಈ ಒಂದು ಪ್ರೋಸೆಸ್ ನಲ್ಲಿ ನೀನು ನೀನೇ ಕಳ್ಕೊಳ್ತಾ ಇದೀಯಾ. ಆ ತರದ್ ಒಂದು ಮೆಸೇಜ್ ಬರ್ತಾ ಇದೆ. ಓ ಗಾಡ್, ಯಾರು ಈ ಒಂದು ಕಾರ್ಡ್ ಫೈಲ್ ನ ಅಂದ್ರೆ ಈ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿದ್ರು ಅವ್ರಿಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮೆಸೇಜ್ ಬಂದಿದೆ. ಒಂದು ವಿಚಾರದಿಂದ ನೀವು ಬಿಟ್ಟು ಹೋಗ್ತಿದ್ದೀರಾ, ಅಂದ್ರೆ ತೆರಳುತ್ತಿದ್ದೀರಾ ಮುಂದೆ. ನಿಮ್ಗೆ ಇದು ಎಲ್ಲಾನು ಒಂದ್ ರೀತಿಯಾದ ಏನ್ ಹೇಳ್ತಾರೆ, ಸೋಲನ್ನ ಕೊಟ್ಟಿದೆ. ಓಕೆ, ಹೈ ಪ್ರೀಸ್ಟೆಸ್ ಬಂದಿದೆ. ಗಾಡೆಸ್, ನೀವು ನಂಬುವ ದೈವದ ಪ್ರೊಟೆಕ್ಷನ್ ನಿಮ್ಗಿದೆ ಒಂದು, ಹಾಗೂ ವಿಸ್ಡಮ್ ಇದೆ. ಪೇಷನ್ಸ್ ಇಟ್ಕೋಬೇಕಾಗತ್ತೆ, ನಿಮ್ಮನ್ನ ನೀವು ಬಿಲೀವ್ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ಇಂಟ್ಯೂಷನ್ ಸ್ಟ್ರಾಂಗ್ ಆಗಿದೆ ಪ್ರೆಸೆಂಟ್ ನಲ್ಲಿ. ನೀವು ನಂಬುವ ಈ ಹೆಣ್ಣು ದೇವತೆ ಅಂತಾರಲ್ಲ, ಆ ದೇವತೆಯ ಬ್ಲೆಸ್ಸಿಂಗ್ಸ್ ಇದೆ ನಿಮ್ಗೆ. ಅದ್ ಯಾವ ದೇವ್ರು ಅಂದ್ರೆ ಕಮೆಂಟ್ ಮಾಡಿ. ಅದ್ ಯಾವ ದೇವ್ರು, ಒಬ್ಬೊಬ್ರಿಗೆ ಒಂದೊಂದ್ ದೇವ್ರು ಇರುತ್ತೆ ದೇವತೆ. ಅದ್ ಯಾವ ದೇವ್ರು, ಹೆಣ್ಣು ದೇವ್ರನ್ನ ನೀವು ನಂಬ್ತೀರಾ, ಆ ದೇವರ ಬ್ಲೆಸ್ಸಿಂಗ್ಸ್ ನಿಮ್ಮ ಮೇಲಿದೆ ಹಾಗೂ ಪ್ರೊಟೆಕ್ಷನ್ ನಿಮ್ಮ ಮೇಲಿದೆ. ಹಾಗೂ ಆ ದೇವರೇನೆ ನಿಮ್ಗೆ ಹೇಳ್ತಾ ಇರೋದು ಚೂಸ್ ಅ ನ್ಯೂ ಡೈರೆಕ್ಷನ್ ಅಂತ. ಇದನ್ನು ನೆನ್ಪಿಟ್ಕೊಳ್ಳಿ. ಬ್ಯಾಲೆನ್ಸ್ ಬರ್ತಾ ಇದೆ ನಿಮ್ ಲೈಫ್ ನಲ್ಲಿ. ಇಂಬ್ಯಾಲೆನ್ಸ್ ನ ನೀವು ನೋಡಿದೀರಾ. ಸೆಲ್ಫ್ ಕಂಟ್ರೋಲ್ ಹೋಗ್ಬಿಟ್ಟಿದೆ, ತುಂಬಾ ವೀಕ್ ಆಗಿದ್ದೀರಾ, ಚಂಚಲತೆ ಸ್ವಭಾವಕ್ಕೊಳಗಾಗಿದ್ದೀರಾ, ತುಂಬಾನೇ ವೀಕ್, ಇಮೋಷನಲಿ ವೀಕ್ ಆಗಿದ್ದೀರಾ. ಓಕೆ, ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೊಸದಾದ ಆಪರ್ಚುನಿಟಿ ಬರ್ತಾ ಇದೆ. ಆಕ್ಷನ್ ತಗೋಬೇಕಾಗಿರುವಂತ ಟೈಮ್ ಇವಾಗ ಸುಮ್ನೆ ಕೂತ್ಕೊಳ್ಳೋ ಟೈಮ್ ಅಲ್ಲ, ಆಕ್ಷನ್ ತಗೊಳ್ಬೇಕಾಗಿರುವಂತ ಟೈಮ್. ಇಲ್ಲಿ ನೋಡ್ಬೋದು, ಈ ವ್ಯಕ್ತಿ ಎಲ್ಲಾ ಎಫರ್ಟ್ಸ್ ಆಗ್ಬಿಟ್ಟಿದೆ, ಇನ್ನೇನು ಉಳಿದಿಲ್ಲ. ಅದಕ್ಕೆ ಅವರು ಆ ಒಂದು ಸ್ಥಿತಿನ ಬಿಟ್ಟು ಮುಂದೆ ಹೋಗ್ತಾ ಇದಾರೆ. ಓಕೆ, ಸೊ ಹಾಗೆ ನಿಮ್ಮ ಲೈಫು ಕೂಡ ಸುಮ್ನೆ ಕೂತ್ಕೊಳ್ಳೋದಲ್ಲ, ಈಗ ಮುಂದೆ ಹೋಗ್ಬೇಕು, ಅದನ್ನೆಲ್ಲ ಬಿಟ್ಟು ಮುಂದೆ ಹೋಗ್ಬೇಕಾಗತ್ತೆ ನೀವು. ಅಂಡ್ ಮುಂದೆ ಹೋಗೋದ್ರಿಂದ ಹೊಸದಾಗಿರುವಂತ ಲೈಫ್ ನಲ್ಲಿ ಚೇಂಜಸ್ ನ ನೋಡ್ತೀರಾ, ಒಳ್ಳೆ ಆಪರ್ಚುನಿಟೀಸ್ ನ ನೋಡ್ತೀರಾ, ಗೆಲ್ತೀರಾ. ಓಕೆ, 2 ಆಫ್ ಫೈರ್, ಪ್ಲಾನಿಂಗ್, ಪಾರ್ಟ್ನರಿಂಗ್, ಪ್ರೋಗ್ರೆಸ್ ಬರ್ತಾ ಇದೆ. ಸೊ ಇಲ್ಲಿ ಕೆಲವರಿಗೆ ನ್ಯೂ ಲವ್ ನೋಡ್ತಾ ಇದ್ದೀನಿ ನಾನು, ಹೊಸದಾಗಿರುವಂತ ರಿಲೇಶನ್ಶಿಪ್ ನೋಡ್ತಾ ಇದ್ದೀನಿ, ಮತ್ತೆ ಪಾರ್ಟ್ನರ್ಶಿಪ್ ನೋಡ್ತಾ ಇದ್ದೀನಿ. ಏನಾದ್ರೂ ನೀವು ಈಗ ಯಾರು ಈ ಒಂದು ಕಾರ್ಡ್ ನ ಸೆಲೆಕ್ಟ್ ಮಾಡಿದೀರಾ, ಇದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಒಬ್ಬೊಬ್ರಿಗೆ ಮೇ ಬಿ ಕೆಲ್ಸಾನ ಬಿಟ್ಟು ಹೋಗೋದಾಗಿರ್ಬೋದು. ಅಂದ್ರೆ ಆ ಕೆಲ್ಸಾನೇ ಟಾಕ್ಸಿಕ್ ಆಗ್ತಾ ಇದೆ ಅವ್ರಿಗೆ. ಒಬ್ಬೊಬ್ರಿಗೆ ಒಂದು ರಿಲೇಶನ್ಶಿಪ್ ಟಾಕ್ಸಿಕ್ ಆಗ್ತಾ ಇದೆ, ಅವ್ರು ಅದನ್ನ ಬಿಟ್ಟು ತೆರಳಬೇಕು ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಓಕೆ, ಬಿಕಾಸ್ ನೀವು ಮಾಡೋ ಎಲ್ಲಾ ಪ್ರಯತ್ನಗಳನ್ನು ಮಾಡಾಗಿದೆ, ಎಲ್ಲ ಆಗಿದೆ ಮಾಡಿ, ಇನ್ನೇನು ಉಳಿದಿಲ್ಲ. ಮಚ್ ಅಂಡ್ ಮ್ಯಾನ್ಯೂರ್ ಅಂತ ಬರ್ತಾ ಇದೆ. ಹಾರ್ಡ್ಶಿಪ್ಸ್ ಆರ್ ಕಮಿಂಗ್ ಟು ಎನ್ ಎಂಡ್, ದ ಸೀಡ್ಸ್ ಯು ಸೋಡ್ ವಿಲ್ ಬಿ ಬ್ಲೂಮಿಂಗ್ ಸೂನ್ ಅಂತ ಬರ್ತಾ ಇದೆ. ಅಂದ್ರೆ ನೀವು ಎಫರ್ಟ್ಸ್ ಹಾಕಾಗಿದೆ, ನೀವೆಲ್ಲ ಪ್ರಯತ್ನನೂ ಪಟ್ಟಾಗಿದೆ, ಆದ್ರೆ ಇವಾಗ ನಿಮಗೆ ಫ್ರೂಟ್ಫುಲ್ ಆಗಿರುವಂತ ಟೈಮ್. ಸೊ ನೀವ್ ಅನ್ಕೋಬಹುದು, ನನ್ನ ಲೈಫ್ ನಲ್ಲಿ ಎಲ್ಲ ಅಗೇನ್ಸ್ಟ್ ಆಗಿ ಹೋಗ್ತಾ ಇದೆ, ನಾನು ಅನ್ಕೊಂಡಂಗೆಲ್ಲ ಆಗ್ತಾ ಇಲ್ಲ, ನನ್ನ ಲೈಫ್ ಯಾಕಿಷ್ಟು ಸೋಲಿನ ಒಂದು ಪರಿಸ್ಥಿತಿಗೆ ಹೋಗ್ತಾ ಇದೆ, ನನ್ ಯಾವ್ದ್ರಲ್ಲೂ ಖುಷಿನ ಅನುಭವಿಸ್ತಾ ಇಲ್ಲ ಅನ್ನುವಂತ ಮನಸ್ಥಿತಿಗೆ ನೀವು ಬಂದಿದ್ದೀರಾ. ಅಂದ್ರೆ ಫ್ರೂಟ್ಫುಲ್ ಆಗಿರುವಂತ ಸಿಚುವೇಶನ್, ಅಂದ್ರೆ ಫ್ರೂಟ್ಸ್ ನ ನೀವು ನೋಡ್ತೀರಾ, ಸಕ್ಸಸ್ ನ ನೀವು ನೋಡ್ತೀರಾ, ಹಾಗೂ ನೀವು ಅನ್ಕೊಂಡಿರುವಂತ ರಿಸಲ್ಟ್ಸ್ ನ ಸ್ವೀಕರಿಸ್ತೀರಾ. ಯಾವಾಗ ಅಂತ ಕೇಳಿದ್ರೆ, ನಾನ್ ಪಿಕ್ ಮಾಡ್ತಾ ಇರುವಂತ ಟೈಮ್ ಏನಂದ್ರೆ ವಿತ್ ಇನ್ ಅ ಮಂತ್, ಇನ್ 1 ತಿಂಗಳ ಒಳಗಡೆನೆ ನೀವು ಹೊಸದಾಗಿರುವಂತ ಲೈಫ್ ನಲ್ಲಿ ಬದಲಾವಣೆ ನೋಡುವುದಲ್ಲದೆ ಪ್ರಾಫಿಟ್ನು ಅನುಭವಿಸ್ತೀರಾ ಹಾಗೂ ಅಬಂಡೆನ್ಸ್ ನ ಅನುಭವಿಸ್ತೀರಾ. ಅಂದ್ರೆ ನೀವು ಅನ್ಕೊಂಡಿರೋಕ್ಕಿಂತ ಬೆಸ್ಟೇ ಸಿಗತ್ತೆ, ನಂಬಿಕೆ ಇಟ್ಕೋಬೇಕು ನೀವಷ್ಟೇ. ಅದಾದ ನಂತರ ನಾನು ಇನ್ನ ಏನೇನ್ ಮೆಸೇಜಸ್ ಇದೆ ನಿಮ್ಗೆ ಅಂತ ಹೇಳ್ತೀನಿ. ಲೆಟ್ಸ್ ಸಿ. ಸನ್ ಮ್ಯಾಜಿಕ್ ಬಂದಿದೆ. ಡೋಂಟ್ ಅಲೌ ದ ಪವರ್ ಆಫ್ ಯೋರ್ ಲೈಟ್ ಟು ಸ್ಕೇರ್ ಯು ಇನ್ ಟು ಡಿಮ್ಮಿಂಗ್ ಯೋರ್ ಸೆಲ್ಫ್. ಡೋಂಟ್ ಅಲೌ ದ ಪವರ್ ಆಫ್ ಯೋರ್ ಲೈಟ್ ಟು ಸ್ಕೇರ್ ಯು ಇನ್ ಟು ಡಿಮ್ಮಿಂಗ್ ಯೋರ್ ಸೆಲ್ಫ್. ಸೊ ನಿಮ್ಮಲ್ಲಿರುವಂತ ಎನರ್ಜಿ, ನಿಮ್ಮಲ್ಲಿರೋ ಶಕ್ತಿನ ನೀವು ನಂಬಬೇಕಾಗತ್ತೆ. ಆ ವಿಚಾರವಾಗಿ ನೀವು ಎಫರ್ಟ್ಸ್ ಮುಂದೆ ಹೋಗಿ, ಅಯ್ಯೋ ನಾನ್ ಮಾಡ್ಬಿಟ್ರೆ ಏನಾಗುತ್ತೋ, ಅಂದ್ರೆ ನೀವು ಮಾಡೋದೆಲ್ಲ ಮಾಡ್ತೀರಾ, ಆಮೇಲೆ ಒಂದ್ ರೀತಿಯಾದ ಭಯ ಶುರು ಆಗೋಗುತ್ತೆ. ಏಕೆಂದ್ರೆ ನೀವೇನೆ ಒಂದು
ಸೋಲಿನ ಪರಿಸ್ಥಿತಿಗೆ ತಳ್ಕೊಳ್ಳೋದು, ಅಂದ್ರೆ ಹಾಗೆ ದೂಡುವಂಥದ್ದು ನಿಮ್ಮನ್ನ ನೀವೇನೆ, ಹಾಗೂ ಡಾರ್ಕ್ನೆಸ್ಗೆ ನಿಮ್ಮನ್ನ ನೀವೇ ಆ ಒಂದು ಪರಿಸ್ಥಿತಿಗೆ ಹಾಕೊಳ್ಳುವಂಥದ್ದು, ಅಥವಾ ಟಾಕ್ಸಿಕ್ ರಿಲೇಶನ್ಶಿಪ್ಸ್ ನ ನೀವು ಎಂಟರ್ಟೈನ್ ಮಾಡುವಂಥದ್ದು, ಜನ ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಅದನ್ನ ನೀವು ಅರ್ಥ ಮಾಡ್ಕೊಳ್ಳದೆ ಅವ್ರಿಗೂ ನೀವು ಈಗ ಫಾರ್ಗಿವ್ನೆಸ್ ಇರಬೇಕು, ನಾವು ಕ್ಷಮಿಸ್ಬೇಕು ಜನರನ್ನ, ಹಾಗೂ ನಿಮ್ಮ ಪಾಸಿಟಿವಿಟಿನ ಬೇರೆಯವ್ರಿಗೆ ಶೇರ್ ಮಾಡೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಿಮ್ಮನ್ನು ಡಿಸ್ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾರೆ ಕೆಲವರು, ನಿಮ್ಮನ್ನ ತುಂಬಾ ಹೀಯಾಳಿಸಿ ನೋವು ಮಾಡಿದ್ದಾರೆ, ಇಮೋಷನಲಿ ವೀಕ್ ಮಾಡಿದ್ದಾರೆ, ನಿಮ್ಮ ಒಳ್ಳೆತನವನ್ನ ಬಲಹೀನತೆಯಾಗಿ ನೋಡಿದ್ದಾರೆ ಜನ. ಸೊ ಇಂಥ ಒಂದು ಎಕ್ಸ್ಪೀರಿಯನ್ಸಸ್ ನ ನೀವು ಕಲ್ತ್ಕೊಂಡು ಅರ್ಥ ಮಾಡ್ಕೊಂಡು ಬೌಂಡ್ರೀಸ್ ನ ಸೆಟ್ ಮಾಡ್ಬೇಕಾಗತ್ತೆ. ಯಾರಂದ್ರೆ ಅವ್ರನ್ನ ನಿಮ್ ಲೈಫ್ ನಲ್ಲಿ ದಯವಿಟ್ಟು ಸ್ವೀಕರಿಸ್ಕೋಬೇಡಿ, ಅಬ್ಸರ್ವ್ ಮಾಡಿ. ಯಾಕಂದ್ರೆ ನೀವು ಲೈಫ್ ಲೆಸನ್ಸ್ ನ ಕಲಿಯುವಂತ ಒಂದು ಜರ್ನಿ ಆಗಿದೆ, ನಿಮ್ಮ ಜರ್ನಿ ಶುರು ಆಗ್ಬಿಟ್ಟಿದೆ, ಅಂದ್ರೆ ಕಠಿಣವಾಗೇ ಇದೆ, ಆದ್ರೆ ಹಾಗೆ ನೀವು ಕರ್ಮಗಳನ್ನು ಕಳ್ಕೊಳ್ತಾ ಇದ್ದೀರಾ, ವಿಚ್ ಇಸ್ ಅ ಗುಡ್ ಸೈನ್ ಫಾರ್ ಯು. ಮತ್ತೆ ಮರ್ಮೇಡ್ ಬರ್ತಾ ಇದೆ, ಲೆಟ್ ದ ಅಲ್ಯೂರ್ ಆಫ್ ದ ಮಿಸ್ಟಿಕಲ್ ಸೈರನ್ ಸೆಡ್ಯೂಸ್ ಯೋರ್ ಕ್ಯೂರಿಯಾಸಿಟಿ, ಮ್ಯಾಜಿಕ್ ಅವೇಟ್ಸ್ ಅಂತ ಕೂಡ ಬರ್ತಾ ಇದೆ. ಸೊ ಒಂದು ಅದ್ಭುತವಾದ ಬದಲಾವಣೆ ನಿಮ್ ಲೈಫಲ್ಲಿ ಇನ್ ಕೆಲವೇ ತಿಂಗಳಲ್ಲಿ ನಡೆಯುತ್ತೆ. ಮ್ಯಾಜಿಕಲ್ ಮೂಮೆಂಟ್ ಅಂತ ಹೇಳ್ತೀವಿ, ಮ್ಯಾಜಿಕಲ್ ಆಪರ್ಚುನಿಟಿ ಅಂತ ಹೇಳ್ತೀವಿ. ಹಾಗೂ ನೀವು ಇದೇನ್ ಹಿಂಗಾಗೋಯ್ತು ನನ್ನ ಲೈಫ್ ಅಂತ ನೀವೇ ಆಶ್ಚರ್ಯ ಪಡುವಂತ ಒಂದು ಟೈಮ್ ನ ನೀವು ನೋಡ್ತೀರಾ ಇನ್ನು ಕೆಲವು ತಿಂಗಳಲ್ಲೇನೆ. ಏಕೆಂದ್ರೆ ನೀವು ಅಷ್ಟು ಅನುಭವಿಸಿದೀರಾ. ಈ ಕೆಟ್ಟ ಅನುಭವಗಳಿಗೆಲ್ಲ ನೀವು ಉತ್ತರನ ನೋಡುವಂತ ಟೈಮ್ ಬಂದಿದೆ, ಅಂದ್ರೆ ಒಳ್ಳೆಯ ರಿಸಲ್ಟ್ಸ್ ನ ಪಡೆಯುವಂತ ಟೈಮ್ ಬಂದಿದೆ. ಲೆಟ್ಸ್ ಸೇ ಒಬ್ಬೊಬ್ರು ಟಾಕ್ಸಿಕ್ ಆಗಿರುವಂತ ರಿಲೇಶನ್ಶಿಪ್ ನಲ್ಲಿ ಇದ್ರು, ಅದ್ಭುತವಾದ ನೀವು ರಿಸಲ್ಟ್ ಹಾಕಿ ಏನೇ ಮಾಡಿದ್ರು ಕೂಡ ನಿಮ್ಗೆ ಏನ್ ಬೇಕೋ ಅದು ಸಿಗ್ಲಿಲ್ಲ ಅನ್ನೋರಿಗೆ ಒಳ್ಳೆಯ ರಿಲೇಶನ್ಶಿಪ್ ಹೋಗುವಂಥದ್ದು, ಒಳ್ಳೆ ಪಾರ್ಟ್ನರ್ ಸಿಗುವಂಥದ್ದು, ಮದುವೆ ಆಗುವಂಥದ್ದು ಕೆಲವರಿಗೆ. ಹಾಗೆ ಏನ್ ಇಷ್ಟು ದಿಢೀರ್ ಅಂತ ನನ್ನ ಲೈಫ್ ಚೇಂಜ್ ಆಗೋಯ್ತಲ್ಲ ಅಂತ ನೀವೇ ಆಶ್ಚರ್ಯ ಪಡುವಂತ ಒಂದು ಗೋಲ್ಡನ್ ಮೊಮೆಂಟ್ ನ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತೀರಾ. ಐ ಆಮ್ ಸೋ ಹ್ಯಾಪಿ ಫಾರ್ ಯು, ಆಲ್ ದ ವೆರಿ ಬೆಸ್ಟ್, ಗುಡ್ ಲಕ್ ಫಾರ್ ಯು. ಬಿಕಾಸ್ ನಿಮ್ಮ ನೋವಿಗೆ ಉತ್ತರ ಸಿಗುತ್ತೆ, ನಿಮ್ಮ ಕಷ್ಟಕ್ಕೂ ಉತ್ತರ ಸಿಗುತ್ತೆ, ಹಾಗೂ ನೀವ್ ಯಾವ ರೀತಿಯಾದ ಒಂದು ಸೋಲನ್ನ ಅಷ್ಟೆಲ್ಲ ಮಾಡಿ ಸೋಲನ್ನ ಅನುಭವಿಸಿದೀರ ಅದಕ್ಕೂ ಉತ್ತರ ಸಿಗುವಂತ ಟೈಮ್ ಬಂದಿದೆ. ಸೊ ಡೋಂಟ್ ಟರ್ನ್ ಬ್ಯಾಕ್, ಮುಂದೆ ಹೋಗಿ, ಟರ್ನ್ ಆಗ್ಬೇಡಿ, ಕೊಟ್ಟವ್ರಿಗೆ ಕೊಡ್ಬೇಡಿ ಚಾನ್ಸ್. ಅಂದ್ರೆ ನಿಮ್ಮ ಮನಸ್ಸಿಗೆ ನೋವು ಮಾಡಿರುವಂತವ್ರಿಗೆ ಪದೇ ಪದೇ ಚಾನ್ಸ್ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರು ನಿಮ್ ಲೈಫ್ ನ ಹಾಳು ಮಾಡೋದ್ ಬಿಟ್ರೆ ಇನ್ನೇನು ಮಾಡಲ್ಲ. ಯಾಕಂದ್ರೆ ಒಂದು ಕರ್ಮನ ಕಳ್ಕೊಂಡು ಮುಂದೆ ಹೋದಾಗ ಅದನ್ನ ಮತ್ತೆ ತಿರುಗಿ ನೋಡೋದಲ್ಲ ನಿಮ್ ಲೈಫ್ ಲೆಸನ್. ಮುಂದೆ ಹೋಗ್ಬೇಕಾಗತ್ತೆ, ಪ್ರೋಗ್ರೆಸ್ ಆಗ್ಬೇಕಾಗತ್ತೆ. ನ್ಯೂ ಡೈರೆಕ್ಷನ್, ನ್ಯೂ ಲವ್, ನ್ಯೂ ಆಪರ್ಚುನಿಟಿ, ನ್ಯೂ ಜಾಬ್, ನ್ಯೂ ಬಿಸ್ನೆಸ್, ನ್ಯೂ ಅಷ್ಟೇ, ಓಲ್ಡ್ ಅಲ್ಲ ಇದು. ಓಕೆ, ಇದು ಯಾರೇ ರೀಡಿಂಗ್ ಪಡಿತಾ ಇರ್ಬೋದು ಅವ್ರಿಗೇನೆ ಇದು ರೆಸನೇಟ್ ಆಗ್ತಾ ಇದೆ. ಐ ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.